ನನ್ನ ಗಂಡ ಮದುವೆಯಾದ ಮೇಲೆ ಅಮ್ಮನ ಮನೆಗೆ ಹೋಗು ಅಂತ ಹಠ ಮಾಡುತ್ತಾನೆ. ನಾನು ನನ್ನ ಅಮ್ಮನ ಮನೆಗೆ ಹೋಗಿ ತಿರುಗಿ ಬಂದಾಗ ನನ್ನ ರೂಮಿನಲ್ಲಿ ಒಂದು ರೀತಿ ಸುಗಂಧ ದ್ರವ್ಯ, ಈಗಾಗಲೇ ಈ ರೂಮಿನಲ್ಲಿ ಯಾರೋ ದೈಹಿಕ ಕ್ರಿಯೆ ನಡೆಸಿದ್ದಾರೆ ಅನ್ನುವ ಭಾವನೆ ಉಂಟಾಗುತ್ತದೆ. ಒಂದು ದಿನ ನನ್ನ ಗಂಡನಿಗೆ ತಿಳಿಯದಂತೆ ನನ್ನ ಅಮ್ಮನ ಮನೆಗೆ ಹೋದಂತೆ ನಟಿಸಿದೆ. ಆಗ ನನ್ನ ಗಂಡ ನಮ್ಮ ಮನೆ ಕೆಲಸದವಳ ಜೊತೆ ಮಾಡಿದ ಕೆಲಸವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಪ್ರಪಂಚದಲ್ಲಿ ಹೀಗೂ ಆಗುತ್ತಾ? ಎಷ್ಟೋ ಕೆಟ್ಟ ಮನುಷ್ಯರು ಇರುತ್ತಾರೆ. ಇಷ್ಟೊಂದು ಮೋಸ. ದುಃಖವಾಯಿತು ನನಗೆ. ಮುಂದೆ ನನ್ನ ಹೆಸರು ರಶ್ಮಿ. ಅಪ್ಪ ಅಮ್ಮನ ಮುದ್ದಿನ ಮಗಳು. ತಮ್ಮ ಒಬ್ಬ ಇದ್ದಾನೆ. ನೋಡಲು ಅಣ್ಣನ ರೀತಿ ಇದ್ದಾರೆ. ತುಂಬ ದಷ್ಟಪುಷ್ಟವಾಗಿ ಇದ್ದಾನೆ. ಅಪ್ಪ ಅಮ್ಮ ಸ್ಕೂಲ್ ಟೀಚರ್ಸ್. ಅಂದರೆ ಯಾವ ವಿಷಯಕ್ಕೂ ನಮಗೆ ತೊಂದರೆ ಇಲ್ಲ. ಚೆನ್ನಾಗಿ ಸಾಕಿದ್ದಾರೆ. ನಾನು ಚೆನ್ನಾಗಿ ಓದಿ ಅಮ್ಮನ ರೀತಿ ಟೀಚರ್ ಆದೆ. ತಮ್ಮ ಇಂಜಿನಿಯರಿಂಗ್ ಓದುತ್ತಿದ್ದಾನೆ. ಈಗ ಮನೆಯಲ್ಲಿ ನನ್ನ ಮದುವೆ ಬಗ್ಗೆ ಮಾತು. ನನಗೆ ಈಗಲೇ ಮದುವೆ ಆಗಲು ಇಷ್ಟವಿಲ್ಲ. ಆದರೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮಣಿದು ಒಪ್ಪಿಕೊಂಡೆ. ಹುಡುಗ ಏನಾದರೂ ನನಗೆ ಇಷ್ಟವಾದರೆ ಮಾತ್ರ ಹುಡುಕಿ ನಮ್ಮ ಜಾತಿಯಲ್ಲಿ ಬೇಗ ಸಿಗುವುದಿಲ್ಲ ಅಂತ ಹೇಳಿದೆ. ಆದರೆ ವಿಪರ್ಯಾಸ ಎಂದರೆ ಹುಡುಕಿದ ಮೊದಲ ಹುಡುಗನೇ ನನ್ನ ಗಂಡನಾದ. ಏಕೆಂದರೆ ಆ ಹುಡುಗ ತುಂಬ ಸುಂದರವಾಗಿದ್ದ. ಮೊದಲ ನೋಟದಲ್ಲೇ ನನಗೆ ಪ್ರೀತಿ ಆಯಿತು. ಹೀರೋಗಿಂತ ಸುಂದರವಾಗಿದ್ದ. ಯಾರು ನೋಡಿದರೂ ಕಳೆದು ಹೋಗುತ್ತಾರೆ. ಯಾವುದೋ ರಾಜ ಮಹಾರಾಜರ ವಂಶದ ಕುಡಿ ಅಂತ ಅನಿಸುವಷ್ಟು. ಆದರೆ ಸೌಂದರ್ಯದಲ್ಲಿ ಮಾತ್ರ ಅವರ ಮನೆಯಲ್ಲಿ ಸ್ವಲ್ಪ ಬಡತನವಿದೆ. ಈ ಹುಡುಗ ಕೆಲಸಕ್ಕಾಗಿ ಹುಡುಕುತ್ತಿದ್ದಾನೆ. ಇನ್ನೂ ಕೂಡ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಇದ್ದಾರೆ. ಆ ಮನೆಯಲ್ಲಿ ಒಂದೇ ಒಂದು ಬೆಡ್ರೂಮ್ ಇರುವುದು. ಈ ರೀತಿಯ ಹುಡುಗನನ್ನು ನಮಗೆ ಏಕೆ ತೋರಿಸುತ್ತೀರಾ? ನಮಗೆ ತುಂಬ ಶ್ರೀಮಂತರು ಇರಬೇಕು, ಕಾರು ಇರಬೇಕು, ಬಂಗಲೆ ಇರಬೇಕು. ನಮ್ಮ ಹುಡುಗಿ ಮದುವೆ ಆಗುವ ಹುಡುಗನಿಗೆ ಅಂತ ಹೇಳಿದರು. ಅದು ಕೂಡ ಸರಿ ಹೋಯಿತು. ಇವುಗಳ ಮಧ್ಯೆ ನನಗೆ ಗೊಂದಲ ಶುರುವಾಯಿತು. ಶ್ರೀಮಂತಿಕೆಯನ್ನು ಆರಿಸಿಕೊಳ್ಳಲು ಅಥವಾ ಮನಸ್ಸಿಗೆ ಇಷ್ಟವಾದ ಹುಡುಗನನ್ನು ಒಪ್ಪಿಕೊಳ್ಳಲ ಅಂತ. ಅವನು ಕೂಡ ಡಿಗ್ರಿ ಓದಿದ್ದಾನೆ. ಇಂದಲ್ಲ ನಾಳೆ ಕೆಲಸ ಸಿಗುತ್ತದೆ. ನಾನು ತೀರಾ ಆಸ್ತಿಯ ಬಗ್ಗೆ ಯೋಚಿಸುವ ಮನಸ್ಥಿತಿಯಲ್ಲೇ ಇರಲಿಲ್ಲ. ಆದರೆ ಅಪ್ಪ ಅಮ್ಮನಿಗೆ ಆಸ್ತಿಯನ್ನು ಬಿಟ್ಟು ಇನ್ನೇನೂ ಕಾಣುತ್ತಿರಲಿಲ್ಲ. ಅವರು ಹುಡುಗ ಶ್ರೀಮಂತರಾದರೆ ಮಾತ್ರ ನಾನು ಮದುವೆಗೆ ಒಪ್ಪಿಕೊಳ್ಳುವುದು. ಏಕೆಂದರೆ ನಾನು ಮತ್ತು ನಿಮ್ಮ ಅಪ್ಪ ಇಬ್ಬರು ಕೆಲಸ ಮಾಡಿ ತುಂಬ ಕಷ್ಟಪಡುತ್ತಿದ್ದೇವೆ. ನಿನ್ನ ಬಾಳು ಬದುಕು ನಿನ್ನದು ಮಾತ್ರ ಅಲ್ಲ, ಅದು ನಮ್ಮಗಳ ಬದುಕು ಕೂಡ. ನಿನ್ನ ತಮ್ಮನ ಭವಿಷ್ಯ ಚೆನ್ನಾಗಿರುತ್ತದೆ. ನೀನು ಶ್ರೀಮಂತರ ಮನೆಯ ಹುಡುಗನನ್ನು ಮದುವೆಯಾದರೆ ದಯವಿಟ್ಟು ನಮ್ಮ ಮಾತನ್ನು ಕೇಳು. ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬೇಡ ಅಂತ ಅಪ್ಪ ಅಮ್ಮ ಅಂಗಲಾಚಿದರು. ನಾನು ಕೂಡ ಸುಮ್ಮನಾಗಿಬಿಟ್ಟೆ. ಇದಾದ ಮೇಲೆ ತುಂಬ ಸಂಬಂಧಗಳು ಬಂತು. ಆದರೆ ಯಾವ ಸಂಬಂಧವೂ ಕೂಡ ಮನಸ್ಸಿಗೆ ಇಷ್ಟವಾಗಲಿಲ್ಲ. ವರ್ಷಗಳು ಕಳೆದರೂ ಕೂಡ ನನಗೆ ಇಷ್ಟವಾಗುವ ಸಂಬಂಧ ಅಮ್ಮನಿಗೆ ಇಷ್ಟವಾಗುತ್ತಿರಲಿಲ್ಲ. ಅಮ್ಮನಿಗೆ ಇಷ್ಟವಾಗಿದ್ದು ಅಪ್ಪನಿಗೆ ಇಷ್ಟವಾಗುತ್ತಿರಲಿಲ್ಲ. ನನಗೆ ಯಾವುದೇ ಸಂಬಂಧ ಸರಿಯಾಗಿ ಇಷ್ಟವಾಗುತ್ತಿರಲಿಲ್ಲ. ಅಂದರೆ ನನ್ನ ಮನಸ್ಸಿನಲ್ಲಿ ನಾನು ಮೊದಲು ನೋಡಿದ ರಾಮು ಇದ್ದಾನೆ. ಅವನು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟಿದ್ದಾನೆ. ಇಂದು ನಾನು ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆವು. ಆಗ ಯಾವುದೋ ಒಂದು ಪುಟ್ಟ ಮಗು ಆಕ್ಸಿಡೆಂಟ್ ಆಗುವುದನ್ನು ದೇವಸ್ಥಾನದ ಮುಂದಿನ ರೋಡಿನಲ್ಲಿ ಒಬ್ಬ ಮನುಷ್ಯ ಹೀರೋ ಆಗಿ ಬಂದು ಕಾಪಾಡಿದ. ಅವನು ನಮಗೆ ತಿಳಿದಿದ್ದ ಮನುಷ್ಯ. ಅವನನ್ನು ನೋಡಿ ನಾನು ಮತ್ತು ಅಮ್ಮ ಸ್ವಲ್ಪ ಆಶ್ಚರ್ಯವಾಗಿ ನಿಂತೆವು. ಅವನು ಯಾರೂ ಅಲ್ಲ, ರಾಮು. ಅವನು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆ ಮುದ್ದಾದ ಕಂದಮ್ಮನನ್ನು ಕಾಪಾಡಿದ. ಆಗ ಅಮ್ಮನ ಕಣ್ಣುಗಳಲ್ಲಿ ಅವನ ಮೇಲೆ ಒಂದು ರೀತಿಯ ಪ್ರೀತಿ ಕಾಣಿಸಿತು. ದೇವಸ್ಥಾನಕ್ಕೆ ಹೋದೆವು. ಅವನು ಕೂಡ ದೇವಸ್ಥಾನಕ್ಕೆ ಬಂದಿದ್ದ. ಅಲ್ಲಿ ಪೂಜೆಯೆಲ್ಲ ಆದ ಮೇಲೆ ಅವನು ಅವರ ಮನೆಗೆ ಹೋದ. ಆಗ ಅರ್ಚಕರು ರಾಮನ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಹೇಳುತ್ತಿದ್ದರು. ಅವನು ಊಟ ಮಾಡುತ್ತಾನೋ ಇಲ್ಲವೋ ತಿಳಿಯದು. ದೇವಸ್ಥಾನಕ್ಕೆ ಮಾತ್ರ ವಾರಕ್ಕೆ ಅನ್ನದಾನಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ತಂದುಕೊಡುತ್ತಾನೆ. ಇಲ್ಲಿಯ ಸೇವೆಯನ್ನು ಮಾಡುತ್ತಾನೆ. ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆಯ ಹುಡುಗರು ಎಲ್ಲಿರುವರು? ಏನಾದರೂ ಸಹಾಯ ಬೇಕು ಅಂತ ಹೇಳಿದರೆ ಮಧ್ಯರಾತ್ರಿ ಆದರೂ ಕೂಡ ದೇವಸ್ಥಾನಕ್ಕೆ ಬರುತ್ತಾನೆ. ದೇವರು ಅವನನ್ನು ಚೆನ್ನಾಗಿ ಇಟ್ಟಿರಲಿ ಅಂತ ಹೇಳಿದರು. ಈ ಮಾತನ್ನು ಕೇಳಿ ಅಮ್ಮನಿಗೂ ಮತ್ತು ನನಗೂ ರಾಮುವಿನ ಮೇಲೆ ಇದ್ದ ಪ್ರೀತಿ ಇನ್ನೂ ಜಾಸ್ತಿ ಆಯಿತು. ಈ ವಿಷಯವನ್ನು ಮನೆಗೆ ಹೋದ ಮೇಲೆ ಅಮ್ಮ ಅಪ್ಪನಿಗೂ ಹೇಳಿದರು. ಆಗ ಅಪ್ಪನ ಆರೋಗ್ಯ ಪದೇ ಪದೇ ಹಾಳಾಗುತ್ತಿದ್ದರಿಂದ ಅಪ್ಪನೂ ಕೂಡ ಈ ಮಾತಿಗೆ ಒಪ್ಪಿದರು. ಅಪ್ಪನಿಗೆ ಮಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಹುಡುಗ ಬೇಕಿತ್ತು. ಮೊದಲಾದರೆ ದುಡ್ಡು ಆಸ್ತಿ ಅಂತ ಹೇಳುತ್ತಿದ್ದರು. ಈಗ ನಮ್ಮ ಸಂಬಂಧಿಕರಲ್ಲೇ ನನ್ನ ಮಾವನ ಮಗಳು ಶ್ರೀಮಂತರು ಅಂತ ಮದುವೆ ಮಾಡಿದರು. 3 ದಿನಕ್ಕೆ ಡೈವರ್ಸ್ ಆಯಿತು. ಇವರು ಮಿಡ್ಲ್ ಕ್ಲಾಸ್ ಜನಗಳು ಅಂತ ಇವರುಗಳನ್ನು ತುಂಬ ಅವಮಾನ ಮಾಡುತ್ತಿದ್ದರಂತೆ.
ಹುಡುಗನೂ ಕೂಡ ಪ್ರೀತಿಯಿಂದ ಹೆಂಡತಿಯನ್ನು ನೋಡುತ್ತಿರಲಿಲ್ಲವಂತೆ. 3 ದಿನವೂ ಕೂಡ ಅವಳು ಗಂಡನ ಮನೆಯಲ್ಲಿ ಇರಲು ಆಗಿಲ್ಲ ಅಂತ ಡೈವರ್ಸ್ ತೆಗೆದುಕೊಂಡು ಅಪ್ಪ ಅಮ್ಮ ಇದನ್ನು ನೋಡಿ ಸ್ವಲ್ಪ ಭಯಪಟ್ಟಿದ್ದರು. ಹೂವಿನ ಹಾಗೆ ಹೆಣ್ಣು ಮಕ್ಕಳನ್ನು ಸಾಕಿರುತ್ತೇವೆ, ಗಿಡುಗ ಬಂದು ಹಾರಿಸಿಕೊಂಡು ಹೋದರೆ ಏನು ಮಾಡುವುದು? ಅಪ್ಪ ಹುಡುಗ ವಿದ್ಯಾವಂತ, ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತು. ಇಂದಲ್ಲ ನಾಳೆ ಕೆಲಸ ಸಿಗುತ್ತದೆ ಅಲ್ಲವೇ? ನಾನು ಕೆಲಸಕ್ಕೆ ಹೋಗುತ್ತಿದ್ದೇನೆ ಅಲ್ಲವೇ? ಇಂದಲ್ಲ ನಾಳೆ ಎಲ್ಲ ಸರಿ ಹೋಗುತ್ತದೆ. ಪ್ಲೀಸ್ ಮದುವೆ ಮಾಡಿಕೊಡು. ಇವುಗಳ ಮಧ್ಯೆ ನನ್ನ ಮತ್ತು ರಾಮುವಿನ ಮದುವೆ ಆಗಿದ್ದು, ಮದುವೆಯನ್ನು ಆದಷ್ಟು ಸಿಂಪಲ್ಲಾಗಿ ಮಾಡಿದರು. ಸಿಂಪಲ್ಲಾಗಿ ಮಾಡಿ ನನ್ನ ಹೆಸರಿನಲ್ಲಿ ಒಂದಷ್ಟು ದುಡ್ಡನ್ನು ಡೆಪಾಸಿಟ್ ಮಾಡಿದರು. ನೀನು ಏನಾದರೂ ಮುಂದೆ ಮನೆ ತೆಗೆದುಕೊಳ್ಳಬೇಕು, ಏನಾದರೂ ಆಸ್ತಿ ಮಾಡಬೇಕು ಅಥವಾ ನಿನಗೆ ದುಡ್ಡಿನ ಅವಶ್ಯಕತೆ ಬಂದಾಗ ಈ ದುಡ್ಡನ್ನು ಬಳಸು ಮಗು. ನನಗೆ ನಿನಗಾಗುವಷ್ಟು ಸಹಾಯ ಇಷ್ಟೇ ಮಾಡಲು ಆಗುವುದು. ಶ್ರೀಮಂತರು ಅಂದರೆ ತುಂಬ ಇಷ್ಟ ಆಯಿತು. ಆದರೆ ನಿನ್ನ ಒಳ್ಳೆಯತನಕ್ಕೆ ಕರಗಿ ನಾನು ಮದುವೆ ಮಾಡಿಕೊಡುತ್ತಿದ್ದೇನೆ. ನನ್ನ ಮುದ್ದಿನ ಪೆದ್ದು ಮಗಳನ್ನು ಚೆನ್ನಾಗಿ ನೋಡಿಕೊ. ಅವಳಿಗೆ ಯಾವುದೇ ಕಷ್ಟವಾಗಲಿ ನೋವಾಗಲಿ ಆಗಬಾರದು. ಅವಳನ್ನು ಸದಾ ನಿನ್ನ ಕಣ್ಣಿನಲ್ಲಿ ರೆಪ್ಪೆಯಲ್ಲಿ ಇಟ್ಟುಕೊಂಡು ಸಾಕಬೇಕು ಅಂತ ಅಪ್ಪ ಹೇಳಿದ ಮಾತಿಗೆ ರಾಮು, ಅದು ನನ್ನ ಕರ್ತವ್ಯ. ನಿಮ್ಮ ಮಗಳಿಗೆ ಸ್ವಲ್ಪ ಕಷ್ಟ ಬರಬಾರದು, ಆ ರೀತಿ ನೋಡಿಕೊಳ್ಳುತ್ತೇನೆ. ನಾನು ಕೂಡ ಆದಷ್ಟು ಬೇಗ ಕೆಲಸಕ್ಕೆ ಸೇರುತ್ತೇನೆ. ಯಾವುದೇ ಯೋಚನೆ ಮಾಡಬೇಡಿ. ನೀವು ನನಗೆ ಹೆಣ್ಣು ಕೊಟ್ಟಿರುವುದು ನನ್ನ ಬದುಕಿನ ದೊಡ್ಡ ಸೌಭಾಗ್ಯ. ಆ ಮಾತುಗಳನ್ನು ಕೇಳಿ ಅಪ್ಪ ಅಮ್ಮ ತುಂಬ ಭಾವುಕರಾದರು. ನನ್ನ ಕಣ್ಣು ತುಂಬಿತು. ಈಗ ರಾಮುವಿನ ಮನೆಗೆ ಬಂದ ಮೇಲೆ ನನಗೆ ಅಡ್ಜಸ್ಟ್ ಮಾಡಿಕೊಳ್ಳುವುದು ಸ್ವಲ್ಪ ಸಮಯ ಬೇಕಿತ್ತು. ಮನೆ ತೀರಾ ಚಿಕ್ಕದು, ಒಂದೇ ರೂಮ್ ಇರುವುದು. ಹೊಸದಾಗಿ ನಾವು ಮದುವೆ ಆದವರು ಅಂತ ನಮಗೆ ಆ ರೂಮನ್ನು ಕೊಟ್ಟಿದ್ದಾರೆ. ಅದು ಎಷ್ಟು ದಿನವೋ ತಿಳಿಯದು. ಅವರ ಅಪ್ಪ ಅಮ್ಮನಿಗೆ ವಯಸ್ಸಾಗಿದ್ದರೂ ಕೂಡ ಹಾಲಿನಲ್ಲೇ ನೆಲದ ಮೇಲೆ ಮಲಗುತ್ತಾರೆ. ನನಗೆ ಬೇಸರವಾಗುತ್ತದೆ. ಬಾಡಿಗೆ ಮನೆಗೆ ಹೋಗೋಣ ಅಥವಾ ಅಪ್ಪ ಅಮ್ಮ ಕೊಟ್ಟಿರುವ ದುಡ್ಡಿನಲ್ಲಿ ಭೋಗ್ಯ ಹಾಕಿಕೊಳ್ಳೋಣ ಮನೆಯನ್ನು ಅಂದರೆ ನನ್ನ ಗಂಡ ಒಪ್ಪಲಿಲ್ಲ. ಬೇಡ, ನಿಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ನಿನಗೆ ಕೊಟ್ಟಿದ್ದಾರೆ. ಆ ದುಡ್ಡಿನ ಮೇಲೆ ನಮಗೆ ಯಾವುದೇ ರೀತಿಯ ಅಧಿಕಾರವಿಲ್ಲ. ಈ ರೀತಿ ಹೇಳಿ ನಮ್ಮನ್ನು ಇನ್ನೂ ಚಿಕ್ಕವರಾಗಿ ಮಾಡಬೇಡ. ನನಗೆ ಇಷ್ಟರಲ್ಲೇ ಕೆಲಸ ಸಿಗುವ ರೀತಿ ಇದೆ. ಆಮೇಲೆ ಒಂದು ಬಾಡಿಗೆ ಮನೆ ಮಾಡುತ್ತೇನೆ. ಎಲ್ಲಕ್ಕಿಂತ ಆಶ್ಚರ್ಯವೆಂದರೆ ಅವರ ಮನೆಯಲ್ಲಿ ಒಬ್ಬಳು ಕೆಲಸದವಳು ಇದ್ದಾಳೆ. ಅವರ ಅಮ್ಮನಿಗೆ ಕೈಕಾಲು ನೋವಂತೆ, ಕೆಲಸ ಮಾಡಲು ಆಗುವುದಿಲ್ಲ ಅಂತ ಅವರ ಊರಿನಿಂದ ಒಬ್ಬರು ದೂರದ ಸಂಬಂಧಿಕರನ್ನು ಕರೆಸಿಕೊಂಡಿದ್ದಾರೆ. ಅವಳು ಕೂಡ ಅತ್ತೆ ಮಾವನ ಜೊತೆ ಹಾಲಿನಲ್ಲಿ ಮಲಗುತ್ತಾಳೆ. ಒಂದು ರೀತಿ ವಿಚಿತ್ರ ಅಂತ ಅನಿಸುತ್ತದೆ ಅಲ್ಲವೇ? ಮದುವೆಯಾದ 3 ದಿನಕ್ಕೆ ಈ ಮನೆಯ ಮೇಲೆ ಒಂದು ರೀತಿ ವೈರಾಗ್ಯ ಬಂದಿದೆ. ರಾಮುವಿಗೆ ಹೇಳಿದರೆ ಬೇಸರ ಮಾಡಿಕೊಳ್ಳುತ್ತಾನೆ. ನನ್ನ ಕಷ್ಟ ನಾನೇ ಅನುಭವಿಸಬೇಕು, ತುಂಬ ನೋವಾಗುತ್ತದೆ. ಅದಕ್ಕಾಗಿ ಸಂಜೆ ಹೊತ್ತು ಟ್ಯೂಷನ್ ಮಾಡುತ್ತಿದ್ದೇನೆ ನನ್ನ ಗೆಳತಿಯ ಮನೆಯಲ್ಲಿ. ಸ್ಕೂಲಿಂದ ಬಂದ ತಕ್ಷಣ ಹಾಗೆ ಗೆಳತಿ ಮನೆಗೆ ಹೋಗಿ ಅಲ್ಲಿ ಟ್ಯೂಷನ್ ಮಾಡುತ್ತೇನೆ. ಅದರಿಂದ ಬರುವ ದುಡ್ಡನ್ನು ನಾನು ಮತ್ತು ನನ್ನ ಗೆಳತಿ ಇಬ್ಬರು ಡಿವೈಡ್ ಮಾಡಿಕೊಡುತ್ತೇವೆ. ನನಗೆ ಈ ರೀತಿ ಪರೀಕ್ಷೆ ಬರುತ್ತದೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಆದರೆ ನನ್ನ ಗಂಡನ ಮುದ್ದಾದ ಮುಖವನ್ನು ನೋಡಿದ ತಕ್ಷಣ ಈ ಎಲ್ಲ ನೋವುಗಳು ಕಷ್ಟಗಳು ನನ್ನ ಪಾಲಿಗೆ ಕ್ಷಣಿಕ ಅಂತ ಅನ್ನಿಸಲು ಶುರುವಾಗುತ್ತಿದೆ. ರಾಮು ತುಂಬ ಬೇಸರ ಮಾಡಿಕೊಂಡರು. ನನಗಾಗಿ ನೀನು ತುಂಬ ಕೆಲಸ ಮಾಡುತ್ತಿದ್ದೀಯ, ಹೊಸದಾಗಿ ಮದುವೆಯಾದವರು ಅಂತ ಸುಖವಾಗಿ ಕೂಡ ಇರಲು ನಿನ್ನ ಕೈಯಲ್ಲಿ ಆಗುತ್ತಿಲ್ಲ, ನನ್ನನ್ನು ಕ್ಷಮಿಸು ಅಂತ ದುಃಖಪಟ್ಟರು. ಆದರೆ ನನಗೆ ಅವರ ಮನೆಯ ಕೆಲಸದವಳ ಮೇಲೆ ಸ್ವಲ್ಪ ಅನುಮಾನ. ಅವಳು ಕೆಲಸದವಳ ರೀತಿ ಇಲ್ಲ. ಅವಳು ರೆಡಿಯಾಗುವುದು, ಅವಳ ವಯ್ಯಾರ ನೋಡಿದರೆ ಈ ಮನೆಯವಳೆ ಅವಳು ಅಂತ ಅನಿಸುತ್ತದೆ. ಯಾವಾಗಲೂ ರಾಮುವಿನ ಹತ್ತಿರ ಆಗಲಿ ಅತ್ತೆ ಮಾವನ ಹತ್ತಿರವಾಗಲಿ ಅವಳ ವಿಷಯವನ್ನು ಕೆದಕಿ ಕೇಳಿದಾಗ ಅವರುಗಳು ಮಾತನ್ನು ಬದಲಾಯಿಸುತ್ತಾರೆ. ಇಂದು ನನ್ನ ಗಂಡ ನನ್ನನ್ನು ಅಮ್ಮನ ಮನೆಗೆ ಬಿಟ್ಟು ಬಂದರು. ಅಮ್ಮ ತುಂಬ ದಿನಗಳಿಂದ ಕರೆಯುತ್ತಿದ್ದಳು. ಆದರೆ ನನಗೆ ಎಕ್ಸಾಮ್ ಮೀಟಿಂಗ್ ಇದ್ದಿದ್ದರಿಂದ ಸಂಜೆ ಬಂದುಬಿಟ್ಟೆ. ತಮ್ಮನ ಜೊತೆ ನನ್ನನ್ನು ನೋಡಿ ನನ್ನ ಗಂಡ ಆಶ್ಚರ್ಯಪಟ್ಟರು. ನೀನು ಇನ್ನೂ 2-3 ದಿನ ಬರುವುದಿಲ್ಲ ಅಂತ ಅಂದುಕೊಂಡಿದ್ದೆ. ಅವರ ಮಾತಿನ ಅರ್ಥ ಏಕೆ ಹೀಗೆ ಬಂದೆ ಅನ್ನುವುದಾಗಿತ್ತು. ಆನಂತರ ಎಲ್ಲ ಸೌಕರ್ಯವಿರುತ್ತದೆ ಅಲ್ಲಿ, ಇಲ್ಲಿ ಏನಿದೆ ಅಂತ ಬೇಸರ ಮಾಡಿಕೊಂಡರು. ನನಗೆ ಅವರ ಬೇಸರ ಅರ್ಥವಾಗಿ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಆದರೆ ಹಾಸಿಗೆ ಮೇಲೆ ಹೂವಿತ್ತು, ಆ ಥರ ಹೂವು ನಾನು ಎಂದೂ ಮುಡಿಯುವುದಿಲ್ಲ. ರೂಮಿನಲ್ಲಿ ಒಂದು ರೀತಿ ಸುಗಂಧದ ದ್ರವ್ಯದ ವಾಸನೆ ಇತ್ತು. ಹೂವಿನ ಜೊತೆ ಉದ್ದವಾದ ಕೂದಲು. ಇದೆಲ್ಲವನ್ನು ನೋಡಿ ಒಮ್ಮೆಲೆ ನಾನು ಬೆಚ್ಚಿಬಿದ್ದೆ. ನನಗೆ ತಿಳಿಯದ ಹಾಗೆ ಏನಾದರೂ ನಡೆಯುತ್ತಿದೆಯಾ ಅಥವಾ ನಾನೇ ಏನಾದರೂ ಹೆಚ್ಚಾಗಿ ಯೋಚಿಸುತ್ತಿದ್ದೀನಾ ಅಂತ. ಇದಾದ ಮೇಲೆ ಅಮ್ಮ ಫೋನ್ ಮಾಡಿದ್ದರು. ಊರಿನಿಂದ ಅಜ್ಜಿ ಬಂದಿದ್ದಾರೆ ಬಾ ಅಂತ ಕರೆದರು.
ನಾನು ರಾಮನಿಗೆ ಹೇಳಿ ಹೋದೆ. ಈ ಸಲ ಒಬ್ಬಳೇ ಹೋದೆ. ಆಟೋದಲ್ಲಿ ಪುನಃ ಅದೇ ರೀತಿ ಆಯಿತು. ನಾನು ಸಂಜೆ ಬರೋದರ ಒಳಗೆ ರೂಮಿನಲ್ಲಿ ಒಂದು ರೀತಿ ಸುಗಂಧದ ದ್ರವ್ಯ ಇತ್ತು. ಈ ರೂಮನ್ನು ಯಾರೋ ದೈಹಿಕ ಕ್ರಿಯೆಗೆ ಬಳಸಿಕೊಳ್ಳುತ್ತಿದ್ದಾರೆ ಅನ್ನುವುದಂತೂ ಕನ್ಫರ್ಮ್ ಆಯಿತು. ನನ್ನ ಗಂಡ ನಮ್ಮ ಮನೆಯಲ್ಲಿ ಇರುವ ಹೆಂಗಸಿನ ಜೊತೆ ಹಿತ್ತಲಲ್ಲಿ ಮಾತನಾಡುತ್ತಿದ್ದಾನೆ. ಆನಂತರ ಅವಳು ಅಳುತ್ತಿದ್ದಾಳೆ. ಅವಳ ಮಾತುಗಳು ಅವನ ಮಾತುಗಳು ಕೇಳಿಸುತ್ತಿಲ್ಲ. ನಂತರ ನನ್ನ ಗಂಡ ಅವಳನ್ನು ತಬ್ಬಿಕೊಂಡು ಅವಳ ಹಣೆಗೆ ಮುತ್ತನ್ನು ಕೊಟ್ಟ. ಅವಳ ಕೂದಲನ್ನು ಸರಿ ಮಾಡಿದ್ದ. ಆಗ ಅವಳ ತಲೆಯಲ್ಲಿ ಇರುವ ಹೂವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಅದು ನನ್ನ ಹಾಸಿಗೆ ಮೇಲೆ ಇರುವ ಹೂವೆ. ಅವಳ ಕೂದಲು ತೀರಾ ಕಪ್ಪಾಗಿದೆ. ಈ ಕೂದಲು ಕೂಡ ಕಪ್ಪಾಗಿದೆ. ನನ್ನ ಕೂದಲು ಕೆಂಚಗೆ ಇರುತ್ತದೆ. ಇದರಿಂದ ಅರ್ಥವಾಯಿತು, ಇಲ್ಲಿ ನನ್ನ ಗಂಡ ಮತ್ತು ಅವಳ ಜೊತೆ ಎಲ್ಲ ನಡೆದು ಹೋಗಿದೆ. ಆದರೆ ಇದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕು. ಯಾವುದೇ ಕಾರಣಕ್ಕೂ ಮೋಸ ಹೋಗಬಾರದು. ಜೋರಾಗಿ ಅಳಲು ಶುರು ಮಾಡಿದೆ. ಬಡತನವಾದರೂ ಪರವಾಗಿಲ್ಲ, ಆದರೆ ಬದುಕಿನಲ್ಲಿ ಶ್ರೀಮಂತಿಗೆ ಇರಬೇಕು ಅಂತ ಅಂದುಕೊಂಡಿದ್ದು ತಪ್ಪಾಯಿತು. ಈ ಮನುಷ್ಯ ನನ್ನನ್ನು ತುಂಬ ಕೆಟ್ಟದಾಗಿ ಬಳಸಿಕೊಂಡ. ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿಲ್ಲ. ಸಂತೋಷವೆಂದರೆ ನಮ್ಮಿಬ್ಬರಿಗೆ ಯಾವುದೇ ಮಕ್ಕಳಿಲ್ಲ. ಈಗ ನಾನು ನನ್ನ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಮೊದಲು ಇವನ ವಿಷಯವನ್ನು ಬಯಲು ಮಾಡಿ ಆನಂತರ ಇವನಿಗೆ ಹಿಡಿದಿರುವ ದೆವ್ವವನ್ನು ಬಿಡಿಸುತ್ತೇನೆ. ನಾನು ಅಬಲ ನಾರಿಯಲ್ಲ. ನನ್ನ ಜೊತೆ ಆಟವಾಡಿದರೆ ಅದರ ಬೆಲೆಯನ್ನು ಕಟ್ಟಲೇಬೇಕು. ಹಿತ್ತಲಿನಿಂದ ಬಂದ ನನ್ನ ಗಂಡ ಮತ್ತು ಅವಳು ನಾನು ಹಾಲಿನಲ್ಲಿ ಕುಳಿತಿದ್ದನ್ನು ನೋಡಿ ಇಬ್ಬರೂ ಕೂಡ ಗಾಬರಿಯಾದರು. ನನ್ನ ಗಂಡ ಹತ್ತಿರ ಬಂದು, ಯಾವಾಗ ಬಂದೆ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಪುನಃ ಮಾತನಾಡುತ್ತಿದ್ದ. ಬೇಡದ ವಿಷಯಗಳ ಬಗ್ಗೆ ನಾನು ಏನೂ ಇಲ್ಲ ಅಂತ. ಅಮ್ಮ ಕರೆಯುತ್ತಿದ್ದಾರೆ, ಈಗ ತಾನೇ ಬಂದೆ, ಪುನಃ ಬಾ ಅಂತ ಬಿಟ್ಟು ಕೊಡುತ್ತೀರಾ ಅಮ್ಮನ ಮನೆಗೆ ಅಂತ ಹೇಳಿದೆ ತಡವರಿಸುತ್ತಾ. ಆಯಿತು ಅಂತ ಹೇಳಿದ್ದ. ಪರವಾಗಿಲ್ಲ ಬಿಡಿ, ಈಗ ಹೇಗಿದ್ದರೂ ಸಂಜೆ ಆಗಿದೆ. ನೀವು ಬಂದರೆ ರಿಟರ್ನ್ ಇಲ್ಲಿ ಬಂದು ಅತ್ತೆ ಮಾವನನ್ನು ನೋಡಿಕೊಳ್ಳುವುದು ಕಷ್ಟವಾಗುತ್ತದೆ. ನನ್ನ ಮೇಲೆ ಪ್ರೀತಿ ಇದ್ದರೆ ಇಲ್ಲೇ ಇದ್ದು ಬಿಡಿ. ನಾನು ಹೋಗುತ್ತೇನೆ ಆಟೋದಲ್ಲಿ. ನನಗೆ ಅದೇನೂ ಹೊಸದಲ್ಲ. ಈ ಮನೆಗೆ ಬಂದ ಮೇಲೆ ಒಬ್ಬಳೇ ಎಲ್ಲ ಕಡೆ ಆಟೋದಲ್ಲಿ ಹೋಗಿ ಹೋಗಿ ಅಭ್ಯಾಸವಾಗಿದೆ. ಒಮ್ಮೊಮ್ಮೆ ಆಟೋ ಕಾಸು ಉಳಿದರೆ ಸಾಕು ಅಂತ ನಡೆದುಕೊಂಡು ಬರುತ್ತೇನೆ. ಈ ಮಾತನ್ನು ಕೇಳಿ ರಾಮುವಿನ ಮುಖ ಕಪ್ಪಗೆ ಆಯಿತು. ಏನೂ ಮಾತನಾಡಿಲ್ಲ, ತಲೆ ಬಗ್ಗಿಸಿದ. ನಾನು ಹೊರಗೆ ಬಂದು ಬಿಟ್ಟೆ, ಆಟೋದಲ್ಲಿ ಹೋದೆ ಅಂತ ಅವನು ಅಂದುಕೊಂಡ. ಆಟೋದವನಿಗೆ ಹೇಳಿದೆ, ರಿಟರ್ನ್ ಆಗಿ ಪುನಃ ನನ್ನ ಮನೆ ಕಡೆ ಹೋಗು, 5 ನಿಮಿಷ ಬಿಟ್ಟು ಅಂತ. ಅದೇ ರೀತಿ ಆಯಿತು. ನಾನು ಹೋಗಿ ಸುಮಾರು ಸಮಯವಾಗಿದೆ ಅಂತ ಅಂದುಕೊಂಡು ಅವರು ಅವರ ಕೆಲಸ ಶುರು ಮಾಡಿರುತ್ತಾರೆ. ನಾನು ಅವನಿಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡನ್ನೇ ಕೊಟ್ಟು ಕಳಿಸಿದೆ. ತುಂಬ ಹೊತ್ತು ಪಾಪ ನನ್ನ ಜೊತೆ ಅವನು ಕೂಡ ವೆಯ್ಟ್ ಮಾಡಿದ್ದ. ನಾನು ಮೊದಲೇ ಕಿಟಕಿಯನ್ನು ತೆಗೆದು ಹೋಗಿದ್ದೆ. ಅದರ ಬಟನ್ನನ್ನು ಸ್ವಲ್ಪ ಲೂಸ್ ಮಾಡಿ ಈ ಹಿಂದೆಯಿಂದ ತೆಗೆದರೆ ಬರಬೇಕು. ಆ ರೀತಿ ಹಿಡನ್ ಕ್ಯಾಮ್ರಾ ಇಡೋಣ ಅಂತ ಅಂದುಕೊಂಡೆ. ಆದರೆ ಅವರಿಬ್ಬರ ದೈಹಿಕ ಕ್ರಿಯೆಯನ್ನು ನೋಡುವ ಮನಸ್ಸು ನಿಜವಾಗಲೂ ಇಲ್ಲ. ಇದೆಲ್ಲ ಸತ್ಯವಾ ಅಥವಾ ನಾಟಕವಾ ಅಷ್ಟೇ, ಇವನ್ನು ನಾನು ಖಾತ್ರಿ ಮಾಡಿಕೊಳ್ಳಬೇಕಿತ್ತು. ಕಿಟಕಿಯನ್ನು ನಿಧಾನವಾಗಿ ತೆಗೆದೆ. ಆಗ ನನ್ನ ಗಂಡನ ಎದೆಗೆ ಅವಳು ಹೊರಗೆ ಮಲಗಿದ್ದಾಳೆ. ನನ್ನನ್ನು ಕ್ಷಮಿಸಿ, ನನ್ನಿಂದ ನಿಮಗೆ ತುಂಬ ತೊಂದರೆ ಆಗುತ್ತಿದೆ. ಆಗ ನನ್ನ ಗಂಡ, ಇಲ್ಲ, ಏನೂ ತೊಂದರೆ ಆಗಿಲ್ಲ. ನೀನು ನಮ್ಮ ಮನೆ ಅದೃಷ್ಟ ದೇವತೆ. ನಿನ್ನಿಂದ ನಾವು 3 ಹೊತ್ತು ಊಟ ಮಾಡುತ್ತಿದ್ದೇವೆ. ಈ ಮಾತುಗಳು ನನಗೆ ವಿಚಿತ್ರ ಅಂತ ಅನಿಸುತ್ತಿತ್ತು. ಆನಂತರ ಅವಳು ನನ್ನ ಗಂಡನು ಅವಳಿಗೆ ಮುತ್ತನ್ನು ಕೊಟ್ಟ. ಅವಳು ಕೂಡ ನನ್ನ ಗಂಡನಿಗೆ ಮುತ್ತನ್ನು ಕೊಟ್ಟಳು. ಅಷ್ಟೇ, ಅವಳು ಹಾಸಿಗೆಯ ಮೇಲೆ ಮಲಗಿದಳು. ಅಷ್ಟರಲ್ಲಿ ಕರೆಂಟು ಹೋಯಿತು. ಕರೆಂಟ್ ಬರುವ ಹೊತ್ತಿಗೆ ಈ ಕಿಟಕಿಯನ್ನು ಹಾಕಿದ್ದರು. ಈಗ ಇನ್ನೂ ಕುತೂಹಲ ಜಾಸ್ತಿ ಆಯಿತು. ನಾನು ಪುನಃ ಮನೆ ಒಳಗಡೆ ಹೋಗಿ ಬಾಗಿಲನ್ನು ಜೋರಾಗಿ ತಟ್ಟಿದೆ. ನನ್ನ ಸಂಸಾರವನ್ನು ಹಾಳು ಮಾಡಲು ಬಂದಿದ್ದೀಯಾ ಪಾಪಿ? ನಮ್ಮಿಬ್ಬರಿಗೆ ಮೊದಲೇ ಸಂಬಂಧವಿದೆ ಅಂತ ಇದ್ದಿದ್ದರೆ ನನ್ನ ಜೊತೆ ಹೇಗೆ ಮದುವೆ ಮಾಡಿದರೆ? ತುಂಬ ಕೆಟ್ಟ ಕೆಟ್ಟ ಪದಗಳಿಂದ ಬೈಯುತ್ತಿದ್ದೆ. ಅವಳು ನಿಧಾನವಾಗಿ ಕೂದಲನ್ನು ಸರಿ ಮಾಡಿಕೊಂಡು ಬಾಗಿಲು ತೆಗೆದಳು. ನೀವು ಇಲ್ಲಿ ಇಷ್ಟೊತ್ತಲ್ಲಿ ಅಂತ ಕೇಳುತ್ತಾಳೆ. ನಾನೇ ಆಶ್ಚರ್ಯವಾಯಿತಾ? ನನ್ನ ಗಂಡ ಎಲ್ಲಿ? ಅವಳು ತುಂಬ ಭಯದಿಂದ ಇದ್ದಳು. ನನ್ನ ಅತ್ತೆ ಮಾವ ಎಲ್ಲರೂ ಬಂದರು. ಅತ್ತೆ ಅಳುತ್ತಿದ್ದಳು. ಆ ಹುಡುಗಿಯೂ ಕೂಡ ಅಳುತ್ತಿದ್ದಳು. ಸ್ವಲ್ಪ ಸಮಯದ ಬಳಿಕ ಬಂದ ವ್ಯಕ್ತಿಯನ್ನು ನೋಡಿ ನಾನು ಆಶ್ಚರ್ಯದಿಂದ ಬೆಚ್ಚಿಬಿದ್ದೆ. ಅದು ಬೇರೆ ಯಾರೂ ಅಲ್ಲ. ಅಯ್ಯೋ, ಇಷ್ಟೊಂದು ಅನ್ಯಾಯ ನಡೆಯುತ್ತದೆ ಅಂತ ಗೊತ್ತಿರಲಿಲ್ಲ. ಅದು ನಮ್ಮ ಪಕ್ಕದ ಮನೆಯ ಹುಡುಗ ಶಂಕರ್. ಅಣ್ಣನನ್ನು ಅಕ್ಕ ಅಕ್ಕ ಅಂತ ಕರೆಯುತ್ತಿದ್ದ.
ಈಗ ನೋಡಿದರೆ ನನ್ನ ಗಂಡ ಎಲ್ಲಿ? ಅವನು ನನ್ನ ಹಿಂದೆ ಬಂದು ಇದನ್ನೆಲ್ಲ ಮಾಡುವುದಕ್ಕಿಂತ ಮುಂಚೆ ನನ್ನ ಹತ್ತಿರ ಒಂದು ಮಾತು ಕೇಳಬೇಕಲ್ಲವೇ ಅಂತ ಹೇಳಿದ. ನಿನ್ನನ್ನು ಪ್ರೀತಿಸುತ್ತೇನೆ ನಾನು ಬಡವ ಅಂದು ಮಾತ್ರಕ್ಕೆ ನೀನು ಇಷ್ಟ ಬಂದಂಗೆ ಇರುವ ಹಾಗಿಲ್ಲ. ನಾನು ಪ್ರಶ್ನಾರ್ಥಕವಾಗಿ ನೋಡಿದೆ. ಅವಳು ನನ್ನ ಸ್ವಂತ ತಂಗಿ. ಅವರ ಮನೆಯಲ್ಲಿ ಒಪ್ಪಿಗೆ ಇಲ್ಲ ಅಂತ ತಿಳಿದು ದೇವಸ್ಥಾನದಲ್ಲಿ ಮದುವೆ ಆಗಿ ಇಲ್ಲಿಗೆ 1 ವರ್ಷವಾಗಿದೆ. ಅವಳನ್ನು ಕರೆದುಕೊಂಡು ಹೋಗಿ ಬೇರೆ ಸಂಸಾರ ಮಾಡಿದರೆ ಅವರ ಅಪ್ಪ ಇಬ್ಬರನ್ನು ಬಿಡುವುದಿಲ್ಲ, ಸಾಯಿಸಿ ಬಿಡುತ್ತಾರೆ. ಅದಕ್ಕೆ ಒಂದು ಮಗುವವರೆಗಾದರೂ ಇಲ್ಲೇ ಇರಲಿ. ಮಗುವಿನ ಮುಖ ನೋಡಿದ ಮೇಲೆ ಸ್ವಲ್ಪ ಸರಿ ಹೋಗುತ್ತಾರೆ ಅಂತ ಶಂಕರ್ ಹೇಳಿದರು. ನೀನು ಊರಿಗೆ ಹೋದಾಗ ನಮ್ಮ ರೂಮನ್ನು ಬಿಟ್ಟು ಕೊಡುತ್ತಿದ್ದೆ ಇವರಿಬ್ಬರಿಗೆ. ಅವನು ತಂದು ಕೊಡುತ್ತಿದ್ದ ಅರ್ಧ ಸಂಬಳದಿಂದಲೇ ನಮ್ಮ ಜೀವನ ನಡೆಯುತ್ತಿರುವುದು. ಅವಳು ನನ್ನ ತಂಗಿ, ಇನ್ಯಾವುದೇ ರೀತಿಯ ಅನುಮಾನ ಬೇಡ. ನನ್ನ ಕಣ್ಣನ್ನು ನಾನು ನಂಬಲು ಆಗುತ್ತಿಲ್ಲ. ಸ್ವಲ್ಪ ಸಮಯ ನನಗೂ ಕೂಡ ಬೇಸರವಾಯಿತು. ಆಗ ಶಂಕರ್ ಬಂದು, ಅಕ್ಕ, ನಿಜವಾಗಲೂ ಪ್ರೀತಿಸುತ್ತಾ ಇದ್ದೇನೆ ನಿಮ್ಮ ನಾದನೆಯನ್ನು. ಈ ಕ್ರಿಯೆಗೆ ಕ್ಷಮಿಸು. ಅವನ ಮುಖವನ್ನು ನೋಡಿ ನನಗೆ ಪಾಪ ಅಂತ ಅನಿಸಿತು. ಅವಳನ್ನು ಮತ್ತು ಅವನನ್ನು ಆಟೋದಲ್ಲಿ ಕರೆದುಕೊಂಡು ಶಂಕರ್ ಮನೆಗೆ ಹೋದೆ. ನನ್ನ ಗಂಡನಿಗೆ ಬೈಕ್ನಲ್ಲಿ ಹಿಂದೆ ಬರಲು ಹೇಳಿದೆ. ಅವರ ಮನೆಗೆ ಹೋಗಿ ಶಂಕರ್ನ ಅಪ್ಪ ಅಮ್ಮ ನನಗೆ ಚಿಕ್ಕಂದಿನಿಂದಲೂ ಚೆನ್ನಾಗಿ ಗೊತ್ತು, ನನ್ನ ಮಾತನ್ನು ಕೇಳುತ್ತಾರೆ ಅನ್ನುವ ನಂಬಿಕೆ ಇತ್ತು. ಅವರಿಗೆ ಇವಳು ನನ್ನ ನಾದಿನಿ, ಇವರಿಬ್ಬರು ಮದುವೆ ಆಗಿದ್ದಾರೆ, ದಯವಿಟ್ಟು ಜೊತೆಯಲ್ಲಿ ಸಂಸಾರ ಮಾಡಲು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಿ. ಬೇಕಾದರೆ ಜನರಿಗೆ ತಿಳಿದಿಲ್ಲ ಈ ವಿಷಯ. ಇನ್ನೊಂದು ಬಾರಿ ಇವರಿಬ್ಬರ ಮದುವೆಯನ್ನು ಜನರಿಗೆ ತಿಳಿಯುವ ಹಾಗೆ ಮಾಡಿಸೋಣ. ಆಗ ಮೊದಲು ಅವರು ಒಪ್ಪಲಿಲ್ಲ. ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಉಡುಗೊರೆಗಳನ್ನು ನಾವು ಕೊಡುತ್ತೇವೆ. ಅಪ್ಪ ಅಮ್ಮ ನನ್ನ ಹೆಸರಿನಲ್ಲಿ ತುಂಬ ದುಡ್ಡನ್ನು ಹಾಕಿದ್ದಾರೆ. ಅದೇ ದುಡ್ಡಿನಿಂದ ಇವಳ ಮದುವೆ ಖರ್ಚು ಮಾಡುತ್ತೇನೆ. ಇನ್ಯಾವ ಸಮಸ್ಯೆಯೂ ಇಲ್ಲ ಅಲ್ಲವೇ ಅಂದಾಗ ಅವರು ಖುಷಿಯಿಂದ ಒಪ್ಪಿಕೊಂಡರು. ಕೊನೆಗೆ ಗಂಡನಿಗೆ ಹೇಳಿದಾಗ ಅವರು ತುಂಬ ಸಂಕಟಪಟ್ಟರು. ವಿಧಿ ಇರಲಿಲ್ಲ, ದಾರಿ ಇರಲಿಲ್ಲ. ಸ್ವಲ್ಪ ದಿನಕ್ಕೆ ನನ್ನ ನಾದಿನಿ ಮತ್ತು ಶಂಕರ್ದು ಮದುವೆಯನ್ನು ಒಂದು ದೊಡ್ಡ ಚೌಲ್ಟ್ರಿಯಲ್ಲಿ ವಿಜೃಂಭಣೆಯಾಗಿ ಮಾಡಿದೆವು. ಅಮ್ಮನಿಗೆ ಅನುಮಾನ, ಇಷ್ಟೊಂದು ದುಡ್ಡು ನಿಮ್ಮ ಹತ್ತಿರ ಎಲ್ಲಿಂದ ಬಂತು ಅಂತ. ಅಮ್ಮ, ಅತ್ತೆ ಮಾವ ಊರಿನಲ್ಲಿ ಜಮೀನು ಇತ್ತಂತೆ, ಅದನ್ನು ಸ್ವಲ್ಪ ಮಾರಿದ್ದಾರೆ. ಅವಳ ಭಾಗದ್ದು ಮಾರಿ ಮದುವೆ ಮಾಡಿದ್ದಾರೆ. ನನ್ನ ಭಾಗದ್ದು ಅದೇ ರೀತಿ ಇಟ್ಟಿದ್ದಾರೆ ಅಂತ ಹೇಳಿದಾಗ ಅಮ್ಮನ ಮುಖ ಹರಳಿತು. ಎಲ್ಲ ಅಮ್ಮಂದಿರು ಇದೇ ರೀತಿ ಅಲ್ಲವೇ? ತಮ್ಮ ಹೆಣ್ಣು ಮಕ್ಕಳು ಅನ್ನುತ್ತಾರೆ ಅಂದುಕೊಂಡು ನಗು ಬಂತು. ಶಂಕರ್ ಮತ್ತು ನಾದಿನಿ ಈಗ ತುಂಬ ಅನ್ಯೋನ್ಯವಾಗಿ ಚೆನ್ನಾಗಿ ಇದ್ದಾರೆ. ಅವರ ಅತ್ತೆ ಮಾವ ಅವರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅವರ ಸಂಸಾರ ಸರಿ ಹೋಗಿತ್ತು. ಇನ್ನು ಇರುವುದು ನನ್ನ ಸಂಸಾರ. ನನ್ನ ಗಂಡನಿಗೆ ಎಲ್ಲಾದರೂ ಕೆಲಸ ಕೊಡಿಸಬೇಕು ಅಂತ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ನನ್ನ ಗಂಡ ಹಿಂದೆಯಿಂದ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಕೆನ್ನೆಯ ಮೇಲೆ ಮುತ್ತನ್ನು ಕೊಡುತ್ತಿದ್ದಾನೆ. ಸಾಹೇಬರಿಗೆ ತಂಗಿ ಮದುವೆ ಆಯಿತು, ಇನ್ನು ನಮ್ಮ ದಾರಿ ಫ್ರೀ ಆಯಿತು, ಪ್ರತಿದಿನ ಈ ರೂಮು ನಮ್ಮದೇ ಅನ್ನುವ ಆಸೆ ಅಲ್ಲವೇ? ಅಲ್ಲ ಮೇಡಮ್, ನಿಮಗೆ ಒಂದು ಸಿಹಿ ಸುದ್ದಿ ತಂದಿದ್ದೇನೆ. ಈ ನಿಮ್ಮ ಸೇವಕನಿಗೆ ಇಂದು ಕೆಲಸ ಸಿಕ್ಕಿತು. ಕೈ ತುಂಬ ಸಂಬಳ, ಅವರೇ ಕ್ವಾರ್ಟರ್ಸನ್ನು ಕೊಡುತ್ತಾರೆ. ಈ ವಿಷಯದಿಂದ ಖುಷಿಯಾಗಿ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವರ ತುಟಿಗಳಿಗೆ ಮುತ್ತನ್ನು ಕೊಟ್ಟೆ. ಹಾಸಿಗೆ ಮೇಲೆ ಅವರು ನನ್ನನ್ನು ಮಲಗಿಸಿದರು. ಅಷ್ಟೇ ಅಲ್ಲ, ವರ್ಷ ಕಳೆಯುವುದರ ಹೊರಗೆ ನೀನು ನನ್ನ ತಂಗಿಯ ಮದುವೆಗೆ ಕೊಟ್ಟಿದ್ದ ಎಲ್ಲ ದುಡ್ಡನ್ನು ನಿನ್ನ ಅಕೌಂಟಿಗೆ ಪುನಃ ಹಾಕುತ್ತೇನೆ. ಅದರ ಅವಶ್ಯಕತೆ ಇಲ್ಲ. ಯಾವುದಾದರೂ ಸೈಟನ್ನು ತೆಗೆದುಕೊಳ್ಳೋಣ, ಸ್ವಂತ ಮನೆ ಕಟ್ಟಿಸುವುದಕ್ಕೆ ಅಂತ ಹೇಳಿದೆ. ನನ್ನ ಗಂಡ ನನ್ನ ಕಣ್ಣುಗಳನ್ನು ನೋಡುತ್ತಾ, ನೀನು ನನ್ನ ಪಾಲಿನ ಅದೃಷ್ಟ ದೇವತೆ. ನೀನಿಲ್ಲವಾದರೆ ನನ್ನ ಬದುಕು ಇಷ್ಟು ಸುಂದರವಾಗಿರುತ್ತಿರಲಿಲ್ಲ. ವರ್ಷದಿಂದ ಇದ್ದ ಸಮಸ್ಯೆಯನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸಿದೆ. ನನ್ನ ತಂಗಿ ಅವಳ ಮನೆಯಲ್ಲಿ ನೆಮ್ಮದಿಯಾಗಿ ಇದ್ದಾಳೆ ಎಂದರೆ ಅದು ನಿನ್ನಿಂದ ಮಾತ್ರ. ನೀನು ಬಂದ ಮೇಲೆ ಎಷ್ಟು ವರ್ಷದಿಂದ ಕೆಲಸಕ್ಕೆ ಕಷ್ಟಪಡುತ್ತಿದ್ದ ನನಗೆ ಸಿಗದ ಕೆಲಸ ಮದುವೆ ಆದ ಸ್ವಲ್ಪ ದಿನಕ್ಕೆ ಸಿಕ್ಕಿತು. ಎಲ್ಲ ನಿನ್ನ ಕಾಲ್ಗುಣ ಅಂತ ನನ್ನ ಕಾಲನ್ನು ಮುತ್ತು ಕೊಡಲು ಶುರು ಮಾಡಿದರು. ಅಯ್ಯೋ, ಆ ರೀತಿ ಏನೂ ಇಲ್ಲ. ಆದರೆ ಸ್ವಲ್ಪ ಬೇಸರ ಇತ್ತು ಶಂಕರ್ ಅವರ ಅಪ್ಪ ಅಮ್ಮನಿಗೆ, ಅಷ್ಟೇ. ಅದನ್ನು ವಿವರಿಸಿ ಹೇಳಿದಾಗ ಅವರಿಗೆ ಅರ್ಥವಾಯಿತು. ನೀವು ಕಷ್ಟಪಟ್ಟು ಓದಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡಿದ್ದೀರಿ. ಇಂದು ಸಮಯ ಕೂಡಿ ಬಂದು ಕೆಲಸ ಸಿಕ್ಕಿದೆ ಅಷ್ಟೇ. ನನ್ನ ಪ್ರಯತ್ನವಾಗಲಿ ಏನೂ ಇಲ್ಲ ಇದರಲ್ಲಿ ಅಂತ ಹೇಳಿದಾಗ, ನೀನು ಏನೇ ಹೇಳು, ನೀನೇ ನನ್ನ ಅದೃಷ್ಟ ದೇವತೆ, ಎಷ್ಟೋ ಜನ್ಮದ ಪುಣ್ಯದ ಫಲ ನಿನ್ನನ್ನು ಮದುವೆ ಆಗಿರುವುದು ಅಂತ ಹೇಳಿ ಮಲಗಿದ್ದ ನನ್ನ ಮೇಲೆ ಅವರೂ ಬಂದು ನನ್ನ ತುಟಿಗಳಿಗೆ ಮುತ್ತನ್ನು ಕೊಡಲು ಆರಂಭಿಸಿದರು. ನಂತರ ತುಂಬ ದಿನಗಳಾದ ಮೇಲೆ ನಾವಿಬ್ಬರು ಪರಸ್ಪರ
ಒಬ್ಬರನ್ನೊಬ್ಬರು ಪ್ರೀತಿಸಲು ಶುರು ಮಾಡಿದೆವು. ಆ ದಿನದ ಆ ಮಿಲನ ತುಂಬ ಮಧುರವಾಗಿತ್ತು. ಮುಂದಿನ ನಮ್ಮ ಜೀವನ ಸುಂದರವಾಗಿರುತ್ತದೆ ಅನ್ನುವ ಒಂದು ಭರವಸೆಯಿಂದ ಮನಸ್ಸು ಹಗುರವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.